ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ನಾನು ದಿವ್ಯಾ. ಇವತ್ತು ನಾನು ಡಿನ್ನರ್ಗೆ ಎಗ್ ರೈಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಏನಪ್ಪ ಸ್ಪೆಷಲ್ ಅಂತ ಅಂದರೆ, ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಹೊರಗಡೆ ಎಲ್ಲ ನಾವು ಎಗ್ ರೈಸ್ ತಿಂದವಾಗ ಸಾಸ್ನ ಹಾಕ್ಬಿಟ್ಟು ಮಾಡಿರ್ತಾರೆ, ವೆನಿಗರ್, ಟೇಸ್ಟಿಂಗ್ ಪೌಡರ್ನೆಲ್ಲ ಯೂಸ್ ಮಾಡಿಬಿಟ್ಟು ಎಗ್ ರೈಸ್ನ ಮಾಡಿರ್ತಾರೆ. ತಿನ್ನೋವಾಗ ಇದು ತುಂಬಾ ರುಚಿ ಅಂತಲೇ ಅನಿಸುತ್ತೆ, ಬಟ್ ತಿಂದಾದಮೇಲೆ ಹೊಟ್ಟೆಲಿ ಉರಿ ಆಗುವಂಥದ್ದು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ಇವತ್ತು ಯಾವ ರೀತಿ ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು, ಸಾಸ್ ಆಗಿರ್ಬೋದು, ವೆನಿಗರ್ನ ಇದನ್ನೆಲ್ಲ ಯೂಸ್ ಮಾಡ್ದೇನೆ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ಎಗ್ ರೈಸ್ನ ನಾನು ಮಾಡ್ಕೋತೀನಿ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಕೊನೆಯಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಸಿಂಪಲ್ಲಾಗಿ ಮನೇಲೇ ಯಾವ ರೀತಿ ಎಗ್ ರೈಸ್ನ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡೋಣ. ಓಕೆನಾ? ಓಕೆ ಗೈಸ್, ನಾನಿಲ್ಲಿ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಟೊಮೆಟೊ ತೊಗೊಂಡಿದ್ದೀನಿ ದೊಡ್ಡದು, ಹಾಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಂದು 3 ಈರುಳ್ಳಿ, ದೊಡ್ಡದಾಗಿರುವಂಥ 3 ಈರುಳ್ಳಿ, ಹಾಗೆ ಒಂದು 3 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ತೊಗೋಬೋದು. ಹಾಗೆ ಇಲ್ಲಿ ನಾನು ಒಂದು ಬಾಣಲೆಗೆ ಸ್ವಲ್ಪ ಆಯಿಲನ್ನು ಹಾಕಿ ಬಿಸಿಯಾಗಕ್ಕಿಟ್ಟಿದೆ. ಆಯಿಲು ಬಿಸಿಯಾಗಿದೆ. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ರೈಸ್ ಬಾತ್ಗಾಗಿರ್ಬೋದು ಅಥವಾ ಎಗ್ ರೈಸ್ಗಾಗಿರ್ಬೋದು, ಬಿರಿಯಾನಿಗಾಗಿರ್ಬೋದು, ಈ ಥರ ಈರುಳ್ಳಿನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಟ್ ಮಾಡ್ಕೊಂಡಿರುವಂಥ ಹಸಿಮೆಣಸನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹೊರಗಡೆಗಳಲ್ಲಿ ನೋಡಿರ್ಬೋದು, ಎಗ್ ರೈಸ್ ಏನಾದರೂ ತಿಂದಿದ್ರೆ ಇದಕ್ಕೆ ಸಾಸ್ ಎಲ್ಲ ಹಾಕಿರ್ತಾರೆ, ವೆನಿಗರ್ ಇದನ್ನೆಲ್ಲ ಹಾಕಿಬಿಟ್ಟು ಎಗ್ ರೈಸ್ನ ಮಾಡಿರ್ತಾರೆ. ನಾನು ತುಂಬ ಸಲ ತಿಂದಿದ್ದೀನಿ. ಹಾಗೆ ತಿಂದಾದಮೇಲೆ ಕೆಲವು ಹೊಟ್ಟೆ ಉರಿ ಆಗುವಂಥದ್ದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಈ ಥರ ತುಂಬಾ ಪ್ರಾಬ್ಲಮ್ ಕೂಡ ಆಗಿದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಮನೇಲೇ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ ರೈಸ್ನ ಟ್ರೈ ಮಾಡಿದೆ. ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು, ಜಾಸ್ತಿ ಏನು ಐಟಮ್ಸ್ನ ಹಾಕಲ್ಲ. ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಆಯಿಲೆಲ್ಲ ಬಿಟ್ಕೋತಾ ಇದೆ. ನಿಮಗೆ ಬೇಕು ಅಂತಂದರೆ ಈರುಳ್ಳಿ ಟೊಮೆಟೊನೆಲ್ಲ ಫ್ರೈ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಆಯಿಲ್ನ ಹಾಕ್ಕೊಂಬಿಟ್ಟು ಮೊಟ್ಟೆನ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟು ಸಪ್ರೇಟಾಗಿ ಎತ್ತಿ ಇಟ್ಕೊಳ್ಬೋದು. ನಾನು ಆ ಥರ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಇದಕ್ಕೆ ಮೊಟ್ಟೆನ ಸೇರಿಸ್ಕೊತೀನಿ. ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಲ್ಟನ್ನ ಸೇರಿಸ್ಕೊಂಡೆ. ನಾನು ಇಲ್ಲಿ ರೈಸ್ ಮಾಡಬೇಕಾದ್ರೂ ಕೂಡ ರೈಸ್ಗೆ ಸ್ವಲ್ಪ ಸಾಲ್ಟನ್ನು ಹಾಕಿರ್ತೀನಿ. ಈ ಥರ ಎಗ್ ರೈಸ್ ಏನಾದರೂ ಮಾಡಬೇಕಾದ್ರೆ ರೈಸ್ಗೂ ಕೂಡ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿರ್ತೀನಿ. ಇವಾಗ ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ, ನೋಡ್ತಾ ಇರ್ಬೋದು, ಆಯಿಲನ್ನೆಲ್ಲ ಬಿಟ್ಕೊಂಡಿದೆ. ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ. ಇದು ನಾನು ಮನೇಲೇ ರೆಡಿ ಮಾಡ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ. ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನಾನಿಲ್ಲಿ ಒಡೆದು ಇಟ್ಕೊಂಡಿರುವಂಥ ಮೊಟ್ಟೆನ ಹಾಕೋತಾ ಇದ್ದೀನಿ. 3 ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಇಬ್ಬರಿಗೆ ಮಾತ್ರ ಮಾಡ್ತಾ ಇರುವಂಥದ್ದು. 3 ಮೊಟ್ಟೆನ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕೋಬೋದು. ಮೊಟ್ಟೆನ ಹಾಕೋಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಮೊಟ್ಟೆನ ಒಡೆದು ಹಾಗೆ ಹಾಕೋದಿದ್ರೆ ಕೆಲವೊಂದು ಸಲ ಏನಾಗುತ್ತೆ, ಸಿಪ್ಪೆ ಬಿದ್ದುಬಿಡತ್ತೆ ಅಂತ ಹೇಳ್ಬೋದು, ಗೊತ್ತೇ ಆಗೋಲ್ಲ. ಊಟ ಮಾಡಬೇಕಾದ್ರೆ ಅದು ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಬಾಯಿಗೆ ಸಿಕ್ಕಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಮೊಟ್ಟೆನ ಒಡ್ಕೊಂಬಿಟ್ಟು ಆಮೇಲೆ ಸೇರಿಸ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ನಾನು ಇದನ್ನು ಸ್ವಲ್ಪ ಮುಚ್ಚಿ ಇಡ್ತೀನಿ. ನಿಮಗೆ ಏನಾದರೂ ಮೊಟ್ಟೆ ಪೀಸಾಗಿ ಬೇಕು ಅಂತ ಅಂದರೆ ನೀವು ಮೊಟ್ಟೆ ಹಾಕಿದ ತಕ್ಷಣ ಅದನ್ನು ತಿರುವಕ್ಕೆ ಹೋಗಬಾರ್ದು. ಸ್ವಲ್ಪ ವೇಟ್ ಮಾಡಿಬಿಟ್ಟು ಈ ಥರ ಮರ್ಕೋಬೇಕಾಗತ್ತೆ. ಅಂದರೆ ಮಾತ್ರ ನಿಮಗೆ ಮೊಟ್ಟೆ ಪೀಸ್ ಥರ ಸಿಗತ್ತೆ ರೈಸಲ್ಲಿ. ಇಲ್ಲ ನಿಮಗೆ ಆ ಥರ ಬೇಡ ಅಂತ ಅಂದರೆ ಹಾಕಿದ ತಕ್ಷಣ ಬೇಕಾದರೆ ಮಿಕ್ಸ್ ಮಾಡ್ಕೋಬಹುದು. ನನಗೆ ಈ ಥರ ಪೀಸಾಗಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಾನು ಈ ಥರ 1-2 ಸಲ ಮುಚ್ಚಿಬಿಟ್ಟು ತೆಕ್ಕೋತೀನಿ. ಅದು ಪೀಸಾಗಿ ಮೊಟ್ಟೆ ನೋಡ್ತಾ ಇರ್ಬೋದು, ಪೀಸಾಗಿ ಬರುತ್ತೆ. ರೈಸ್ ತಿನ್ನಬೇಕಾದ್ರೆ ಅದ್ರ ಮಧ್ಯೆ ಸಿಗತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಥರ ನೋಡ್ಕೋತಾ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಅದೇನಾಗುತ್ತೆ, ತಳ ಹಿಡ್ಕೊಂಡ್ಬಿಡತ್ತೆ. ಆವಾಗ ನೋಡಿಕೊಂಡು ಈ ಥರ ಕೈ ಆಡಿಸ್ಕೋತಾ ಇರಬೇಕಾಗತ್ತೆ. ಇವಾಗ ಇದು ಆಗಿದೆ, ನೋಡ್ತಾ ಇರ್ಬೋದು, ಮೊಟ್ಟೆ ಬೆಂದ್ಕೊಂಡಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಬಿರಿಯಾನಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಗರಂ ಮಸಾಲ ಹಾಗೆ ಬಿರಿಯಾನಿ ಪೌಡರ್ ಎರಡೂ ಕೂಡ
ಬಿರಿಯಾನಿ ಪೌಡರ್, ಆಚಿ ಗರಂ ಮಸಾಲ ತೊಗೊಂಡಿರುವಂಥದ್ದು. ನೀವು ಬೇರೆ ಬೇಕಾದರೂ ತೊಗೋಬೋದು, ಬಟ್ ನಾನು ಬೇರೆ ಪೌಡರಲ್ಲಿ ಟ್ರೈ ಮಾಡಿಲ್ಲ. ಇದರ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಎರಡೇ ಪೌಡರನ್ನು ನಾನು ಸೇರಿಸ್ಕೊತಾ ಇರೋದು, ಆಚಿ ಬಿರಿಯಾನಿ ಪೌಡರ್ ಹಾಗೆ ಆಚಿ ಗರಂ ಮಸಾಲ. ಬೇರೆ ಪೌಡರಲ್ಲಿ ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಟೇಸ್ಟು ಕೂಡ ನೋಡಿಲ್ಲ. ಈ ಥರ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಇದು ಆಗಿದೆ. ನಾನು ಪೌಡ್ರನ್ನೆಲ್ಲ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು, ಬೇರೆ ಏನೂ ಹಾಕ್ತಾಯಿಲ್ಲ ನಾನು ಇಲ್ಲಿ. ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ಅಥವಾ ಯಾವುದೇ ಸಾಸ್ ಕೂಡ ನಾನು ಯೂಸ್ ಮಾಡಿಲ್ಲ, ಇಷ್ಟೇ ಹಾಕ್ಕೊಂಡಿರುವಂಥದ್ದು. ಇಷ್ಟೇ ಐಟಮಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಅಂತ ಹೇಳ್ಬೋದು ಎಗ್ ರೈಸು. ಇದಕ್ಕೆ ನಾನು ಇವಾಗ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ರೈಸ್ ಬಾತ್ಗೆಲ್ಲ ಈ ಥರ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟಾಗಿ ಬರುತ್ತೆ. ನಿಮಗೆ ಬೇಕು ಅಂತ ಅಂದರೆ ಸ್ವಲ್ಪ ಕಡಿಮೆ ಕೂಡ ಸೇರಿಸ್ಕೋಬೋದು. ಇವಾಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಹಸಿ ವಾಸನೆ ಏನಾದರೂ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರೆ ನೀವು ಈ ಥರ ಮೊದಲೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ರೈಸ್ ಹಾಕಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೋದು. ಇವಾಗ ಇದು ಆಗಿದೆ, ನೋಡ್ತಾ ಇರ್ಬೋದು. ಹಾಗೆ ನಾನು ಇಲ್ಲಿ ಪಕ್ಕದಲ್ಲಿ ರೈಸ್ ಕೂಡ ಇಟ್ಕೊಂಡಿದ್ದೆ, ರೈಸ್ ಕೂಡ ಆಗಿದೆ. ಈ ಥರ ರೈಸ್ ಬಾತ್ ಏನಾದರೂ ಮಾಡ್ಕೋಬೇಕಾದ್ರೆ ಎಗ್ ರೈಸ್ ಆಗಿರ್ಬೋದು ಅಥವಾ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಎಲ್ಲ ಮಾಡ್ಕೋಬೇಕಿದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲೇ ನಾವು ರೈಸನ್ನು ರೆಡಿ ಮಾಡ್ಕೊಂಡು ಇಟ್ಟಿರಬೇಕು. ಮೊದಲೇ ನಾವು ರೈಸನ್ನು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ರೈಸು ಉದುದ್ರಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಈ ಥರ ರೈಸ್ ಬಾತ್ಗೆಲ್ಲ ರೈಸು ಸ್ವಲ್ಪ ಗಟ್ಟಿಯಾಗಿದ್ದರೆ ಒಳ್ಳೆಯದು. ಮೆತ್ತಗಾಗಿಬಿಟ್ರೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಸ್ವಲ್ಪ ಉದುದ್ರಾಗಿ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ತಣ್ಣಗೂ ಕೂಡ ಆಗಿರಬೇಕು. ಇವಾಗ ನಾನು ಇದಕ್ಕೆ ರೈಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ, ನೋಡ್ತಾ ಇರ್ಬೋದು. ಇದು ಇವಾಗ ಆಗಿದೆ. ಒಂದು ಸಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿ ಆಯಿತು. ಓಕೆ ಗೈಸ್, ನೋಡಿದ್ರಲ್ವ ಯಾವ ರೀತಿ ಸಿಂಪಲ್ಲಾಗಿ ಈಸಿಯಾಗಿ ಎಗ್ ರೈಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು. ನಾನಿಲ್ಲಿ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಎಗ್ ರೈಸ್ನ ಹಾಕೋತಾ ಇದ್ದೀನಿ. ಓಕೆ ಗೈಸ್, ನೋಡಿದ್ರಲ್ವ ಯಾವ ರೀತಿ ಈಸಿಯಾಗಿ ಎಗ್ ರೈಸ್ನ ಮಾಡ್ಕೊಳ್ಬೋದು ಅನ್ನೋದನ್ನು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.